ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿದ್ದೀವಿ ಅಂತ ನಾವು ನಂಜನಗೂಡಲ್ಲಿದ್ದೀವಿ. ಸೊ ಇಲ್ಲೊಂದು ಸ್ವಲ್ಪ ಇಂಡಸ್ಟ್ರಿಯಲ್ ಕೆಲಸಗಳಿಗೆ ಬಂದಿದ್ದೀವಿ. ಸೊ ಇಲ್ಲಿ ವೀಡಿಯೋ ಫುಲ್ ಹಾಕ್ತೀನಿ ನೋಡಿ. ಇದೇ ನಮ್ಮ ಸೈಟ್ ನೋಡ್ರಿ ಅಂದರೆ ಫಸ್ಟ್ ಒಂದು ಮನೆ ಇತ್ತು, ಅದು ಈಸ್ಬಿಟ್ಟು 2 ಫ್ಲೋರ್ ಮೇಲ್ಗಡೆ ಹಚ್ಚಾರೆ. ಆಗ 3 ಫ್ಲೋರ್ ಐತೆ ಟೋಟಲಾಗಿ. ಈ 3 ಫ್ಲೋರ್ಗೂ ಒಂದೇ ಗ್ಯಾಸ್ ಕಲೆಕ್ಷನ್ ಕೊಡೋಗೋಸ್ಕರ ನಾವು ವರ್ಕ್ ಮಾಡೋಕ್ಕೆ ಬಂದಿದ್ದೀವಿ. ಈ ಪ್ಲೇಸಲ್ಲೇ ನಾವು ಗ್ಯಾಸ್ ಸಿಲಿಂಡರ್ ಇನ್ಸ್ಟಾಲ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಒಂದು ಮನೆಗೆ 7 ಸಿಲಿಂಡ್ರು, 3 ಅಪಾರ್ಟ್ಮೆಂಟ್ಗೆ 6 ಸಿಲಿಂಡರ್ ಇನ್ಸ್ಟಾಲ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಡೈರೆಕ್ಟಾಗಿ ಎಲ್ಲರೂ ಅಪಾರ್ಟ್ಮೆಂಟ್ಗೂ ಕಿಚನ್ಗೂ ಗ್ಯಾಸ್ ಕಲೆಕ್ಷನ್ ಹೋಗ್ತಾ ಐತೆ. ಇದೇ ಆ ಪೈಪ್ ಬ್ಲೂ ಕಲರ್ ಕಾಣ್ತೈತಲ್ವಾ, ಆ ಪೈಪ್ ಲೈನಲ್ಲೇ ಗ್ಯಾಸ್ ಕಲೆಕ್ಷನ್ ಹೋಗೈತೆ. ಹಂಗೆ ಟೋಟಲ್ ಮೇಲೆ ಫುಲ್ 3 ಮನೆಗೂ ಗ್ಯಾಸ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಇದು ನೋಡಿದ್ರಿ ಅಂದರೆ ವೇಸ್ಟ್ ಏರಿಯಾನ, ಅದಾವುದು ಸ್ಟಾರ್ ಕೇಸ್ ಕೆಳಗಡೆ ಇರೋ ಚಿಕ್ಕ ಏರಿಯಾನೇ. ಸೊ ಇಲ್ಲಿ ಗ್ಯಾಸ್ ಸಿಲಿಂಡರ್ ಮಾಡೋದು ಅಂದ್ರೆ ಫುಲ್ ಸ್ಪೇಸು ಸಿಗುತ್ತೆ, ಡಿಸ್ಟರ್ಬ್ ಇಲ್ಲದೆ ಕಂಡಿರುತ್ತೆ. ಅದಕ್ಕೆ ಇಲ್ಲಿ ಫಿಕ್ಸ್ ಮಾಡಿದ್ದೀವಿ. ಮೆಟೀರಿಯಲ್ ತೆಗಿಯೋಕ್ಕೆ ಕ್ಲೈಂಟು ನಮ್ಮನ್ನು ಕರ್ಕೊಂಬಂದಾರೆ. ಇಲ್ಲೇ ನಾವು ಮೆಟೀರಿಯಲ್ ತೆಗಿತಾ ಇದ್ದೀವಿ. ಸೊ ಇದು ಯೂಸ್ ಮಾಡೋ ಮೆಟೀರಿಯಲ್ ನೋಡಿದ್ರೆ 3/4 ಇಂಚ್ ಸ್ಕ್ವೈರ್ ಟ್ಯೂಬ್ದಾಗ ಯೂಸ್ ಮಾಡಿದ್ದೀವಿ. ಅದು ನೋಡಿದ್ರೆ 16 kg ಪೈಪ್ ಯೂಸ್ ಮಾಡಿದ್ದೀವಿ. ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ. 3/4 ಇಂಚ್ ಸ್ಕ್ವೈರ್ ಟ್ಯೂಬ್ದಾಗ ಯೂಸ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಇದು ಹೆಂಗೆ ಯೂಸ್ ಮಾಡ್ತೀವಿ ಅಂದರೆ 3 ಅಪಾರ್ಟ್ಮೆಂಟ್ಗೂ ತನಿ ಡಿಪಾರ್ಟ್ಮೆಂಟ್ ಮಾಡಿ ಅದು ಒಂದೇ ಬಾಕ್ಸ್ ಮಾಡಿ 3 ಡೋರ್ ಮಾಡ್ತಿದ್ದೀವಿ. ಸೊ 3 ಡೋರು ಅಂದ 3 ಅಪಾರ್ಟ್ಮೆಂಟ್ ಅವರು ಈಸಿಯಾಗಿ ಯೂಸ್ ಮಾಡ್ಬೋದು. ಸೊ ಪಕ್ಕಾ ಸೇಫ್ಟಿ ಆಗಿರುತ್ತೆ. ಅವ್ರವ್ರ ಅಪಾರ್ಟ್ಮೆಂಟ್ಗೆ ಡೋರ್ ಹಾಕಿ ಡೋರ್ ಲಾಕ್ ಮಾಡ್ಕೊಂಡ್ರೆ ಪಕ್ಕಾ ಸೇಫ್ಟಿ ಆಗಿರುತ್ತೆ. ಸೊ ಅದನ್ನ ವರ್ಕ್ತಾ ಹೋಯ್ತಾ ಇದೆ. ನೀವು ನಮ್ಗೆ ನೋಡಿದ್ರೆ ಗೊತ್ತು, 3 ಕಡೆ ಮಾತ್ರ ಪೈಪ್ ಹೊಡೆದ್ಬಿಟ್ಟು ಮೇಲ್ಗಡೆನೂ ಪೈಪ್ ಹೊಡೆದ್ಬಿಟ್ಟು ಆ ಕಡೆ ನಮಗೆ ಗೋಡ ಐತೆ. ಸೊ ಅದಕ್ಕೆ ಪೈಪ್ ಬೇಡ. ಸೊ ಅದನ್ನ ಒಳಗಡೆ 3 ಡೋರ್ ಮಾಡಿ 3 ಡಿಪಾರ್ಟ್ಮೆಂಟ ಸಣ್ಣಾಗಿ ಕಮಿಟ್ ಮಾಡ್ತಿದ್ದೀವಿ. ನಾವು ಎಲ್ಲ ಸ್ಟೇಟ್ಗೂ ಬಂದು ಕೆಲಸ ಮಾಡಿ ಕೊಡ್ತಾಯಿದ್ದೀವಿ. ತಮಿಳ್ನಾಡು, ಕೇರಳ, ಕರ್ನಾಟಕ ಎಲ್ಲ ಕಡೆನೂ ಬಂದು ಕೆಲಸ ಮಾಡಿ ಕೊಡ್ತಾಯಿದ್ದೀವಿ. ಸೊ ಕೇರಳ ಮಾಡಲ್ ರೂಫಿಂಗ್, ಕೇರಳ ಮಾಡಲ್ ಶೀಟ್ ವರ್ಕ್, ವುಡ್ ವರ್ಕು, ತಮಿಳ್ನಾಡು ಮಾಡಲ್ ಎಲ್ಲ ಮಾಡಲ್ ರೂಫಿಂಗ್ ಮಾಡಿಕೊಡ್ತೀನಿ. ಸೊ ಇವತ್ತು ನೋಡಿದ್ರೆ ನಾವು ವರ್ಕ್ ಸ್ಟಾರ್ಟ್ ಮಾಡಿದ್ದು 11 ಗಂಟೆ ಆಯಿತು. ಸೊ ನೈಟ್ 7 ಗಂಟೆ ಆಗಿಬಿಡ್ತು. ನಮಗೆ 8ವರೆಗೆ ಬಸ್ ಐತೆ. ಸೊ ಅದಕ್ಕೆ ಹೋಗಬೇಕು. ಸೊ ಅದಕ್ಕೋಸ್ಕರ ಬೇಗ ಕೆಲಸ ಮಾಡ್ತಾಯಿದ್ದೀವಿ. ವರ್ಕ್ ಟೋಟಲಾಗಿ ಕಂಪ್ಲೀಟ್ ಮಾಡಿಬಿಟ್ಟು ಸೊ ನೈಟ್ ಇದಕ್ಕೆ ವೀಡಿಯೋ ಕ್ಲಿಯರಾಗಿ ತೆಗಿಯೋಕ್ಕಾಗಿದ್ರು ಫ್ಲ್ಯಾಶ್ ಲೈಟ್ ಹಾಕಿ ಕ್ಲಿಯರಾಗಿ ತೆಗೆದಿದ್ದೀವಿ. ಸೊ 3 ಡೋರ್ ಮಡಗಿದ್ದೀವಿ. 3 ಡಿಪಾರ್ಟ್ಮೆಂಟಾಗಿ ಕನ್ಸಲ್ಟ್ ಮಾಡಿಬಿಟ್ಟು 3 ಡೋರ್ ಮಡಗಿದ್ದೀವಿ. ಸೊ ಅದೇ ಥರ ಲಾಕ್ ಮಾಡೋ ಥರ ಲಾಕ್ ಸೆಟ್ಟಿಂಗ್ ಕೊಟ್ಟಿದ್ದೀವಿ. ಇವಾಗ ನೋಡಿದ್ರೆ ಇದು ಅಚ್ಚುಕಟ್ಟಾಗಿ ಸೈಡಲ್ಲಿ ಒಂದು ಡಿಸ್ಟರ್ಬ್ ಇಲ್ದಕ್ಕೆ ನೋಡೋಕೆ ನೀಟಾಗೈತೆ. ಸೊ ನಮ್ಮ ವರ್ಕ್ ಹೆಂಗೈತೆ ಅನ್ನೋದು ಇದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ನ ಫಸ್ಟ್ ಟೈಮ್ ನೋಡೋಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.